ಮೊದಲಾದ ಚಪ್ಪನ್ನ 56 ದೇಶದ ರಾಜರು ಎನ್ನಗೆ ಭಯಭೀತರಾಗಿ ಗಡಗಡನೆ ನಡಿಗೆ ಎಂದ ಸಂವಿಧಾನಕ್ಕೆ ಬಂದ ಇಂಥ ಅತ್ಯಂತ ರಣರಂಗದಲ್ಲಿ ಶೂರ ಮಹಾವೀರಾದಿ ವೀರ ಭೀಕರತರ ಗಂಭೀರ ತ್ರಿಜಗತ್ಪದಂಕರನ ಮುಂಭಾಗದಲ್ಲಿದ್ದ ಕಿಂಕರನಾಗಿ ಮಾತನಾಡಿಸುವ ನೀನು ಬಾರು ಘಟನೆ ದೇವಾನಾವುದಾರಂದರೆ ಸೀತಾದೇವಿಯ ಸೀತಮ್ಮನ ಚಿಂತೆ, ದ್ರೌಪದಿಯ ಪಾಂಡವರ ಚಿಂತೆ, ಅಕ್ಕಮ್ಮದೇವಿ ಮಲ್ಲಿಕಾರ್ಜುನ ಚಿಂತೆ, ಇಲ್ಲಿ ನಿಂತಿರೋ ರೈತರಿಗೆ ಮಳೆಗಾಲ ಚಿಂತೆ, ಅಲ್ಲಿ ಕುಂತಾಮ ಸ್ವಾಗತಿನ ಸುಡಿ ಯಾವ ದಿಕ್ಕೆ ಹೋಗೋ ಯಾವ ಒಲಂಬ ಚಿಂತೆ, ಚಿಂತೆ ಒಳಗ ಚಿಂತಾ ಮಾಡುವಂಬ ಚಿಂತಾಮಣಿ ಎಂಬ ಸಾರಥಿ ನಾನಲ್ಲವೇ ದೇವ ಹೇಳ್ಕೊಂಡು ಬರ್ಬೇಕು ನಮ್ಮ ನಮ್ಮ ಹಾಕಿದವ ಸಾರಥಿ ಚಿತ್ತವನ್ನು ಅತ್ಯಂತ ಕದಲಿಸದೆ ಗಮನದಲ್ಲಿಟ್ಟುಕೊಂಡು ಕೇಳು ಈ ವಿಕ್ರಮನ ನಾಮಾಂಕಿತ ರೀತಿ ಚೆನ್ನಾಗಿ ಭೈರೇ ಚಟ ಎಂಬ ಎಣ್ಣೆಯ ಪಟುತನ ವೀರ ಬೊಬ್ಬೆ ಹರ್ಪಟಕ್ಕೆ ಅಷ್ಟದಿಕ್ಕ ಜಂಗಲ ತಲೆ ತಗ್ಗಿಸಿದವ ಸಪ್ತ ಕುಲಗಿರಿ ಪರ್ವತಗಳು ಎಲ್ಲ ಸಾರಥಿ ಬಾಪುರೇ ಇದು ಅಲ್ಲದೆ ಎನ್ನ ಎಡಬಲದ ಕೊಕ್ಕರೆಯ ಕುಡಿಮೀಶ ಆಕಾರಕ್ಕೆ ಆಕಾಶ ಮಂಡಲದಲ್ಲಿ ಕವಿದ ಮೋಡಗಳ ಎಗರಿ ಹರಿಗರಿ ಎಲ್ಲ ವೈರಿಗಳ ಗುಂಡಿಗೆಯು ಎದರಿ ಚರಿತರಾಗಿ ಎತ್ತಲಾಯನಕ್ಕೆ ಮೈಗೊಟ್ಟರು ಎಲ್ಲ ಸಾರಥಿ ಬಾಪುರೇ ಇದು ಅಲ್ಲದೆ ಗುಡುಗು ಬರ ಸಿಡಿಲಿನಂತೆ ಗರ್ಜಿಸುವ ಎಣ್ಣೆಯ ಶಬ್ದಕ್ಕೆ ರಾಜಕುಂಡವರು ಇಂಥ ಮಹದ್ಭೀಕರ ವೀರಾದಿ ವೀರ ಮಹಾಸಂಪತ್ತಿನಿಂದ ಮೆರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ಬಳಿರ ಮಹಾರಾಜರೆಂದು ಧ್ವನಿಯನ್ನು ಮಾಡು ಸಾರಥಿ ಸುರು ವೈರಿಗಳ ಹೃದಯದೊಳಗೆ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಈಕೋ ಎನ್ನ ಮಂತ್ರಿ ಸಾಮಂತರಿಂದ ನಮ್ಮ ರಾಜ್ಯದ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ಬರೋಣವಾಯಿತು ಕಣ್ಣಿಯ ಸಾರಥಿ. ತಿಳಿಯಿತೆ ನಾನು ಬಂದ ಸಂಗತಿ. ಒಳ್ಳೆಯ ಮುಂದಿನ ಸಂಗತಿ ಬಳಿರೇ ಅಲ್ಲ ಈ ಸಾರಥಿ. ಬೇಗನೆ ನಮ್ಮ ಹರಮಂದಿರಕ್ಕೆ ಹೋಗಿ ಸರಿಗೆಳತಿಯರೊಡನೆ ಸಂಗೀತ ನೃತ್ಯದಲ್ಲಿ ಮಗ್ಗಳಾಗಿರುವ ಎನ್ನ ಪ್ರೀತಿಯ ಸುತೆಯಾದ ರೇಣುಕಾ ದೇವಿಯನ್ನು ಕರೆದುಕೊಂಡು ಬರುವಂತವನಾಗಿ ಸಾರಥಿ. ಹೋಗು ನೀನು ಜಾಗ್ರತೆ. ನಮೋ ನಮೋ ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ ಮಸ್ತು ಮೇಲೆ ಕೇಳಮ್ಮ ಮಗಳೇ, ಭಕ್ತಿ ತನವೇ ತಂದೆ ಹೇಳುವನಿ ಕೇಳಪ್ಪಯ್ಯ. ಅದೇನು ಚೆನ್ನಾಗಿ ಹೇಳು ಮಗಳೇ. ಕಾಶ್ಮೀರದ
ಸಮಯದೋಳು ಹಾ ದೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ಏನೆಂದು ತಿಳಿಸು ನೀನು ಈಗ ಎನ್ನ ಮುಂದೆ. ಜಮದಗ್ನಿ ಅಹೋ ಮುದ್ದು ಎನ್ನ ಮುದ್ದು ಮೋಹದ ಮಕ್ಕಳಾದ ರೇಣುಕ, ಜನಕ ನೀನು ಶುಚಿಬುದ್ಧಳಾಗಿ ಮಾಡುವ ಶ್ರೀ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಹಾ, ಗುರು ಹಿರಿಯರ ಸೇವೆ, ಮಹಾಪಂಡಿತರ ಪುರಾಣ ಪ್ರವಚನ ಹಿತೋಪದೇಶಗಳನ್ನು ತಪ್ಪದೆ ನಡೆಸುತ್ತ ಸೌಖ್ಯದಿಂದಿರುವೆಯ ಮಗಳೇ ಭಕ್ತಿ ಶುಚಿರ್ಭೂತಳಾಗಿ ದಿನ ನಿತ್ಯವೂ ಗೌರಿ ಪೂಜೆಯನ್ನು, ಅನ್ನ ಸಂತರ್ಪಣೆಯನ್ನು, ಗುರು ಹಿರಿಯರ ಸೇವೆಯನ್ನು ಸದಾ ಮಾಡುತ್ತಾ ಬಂದಿರುವೆನು. ಕಂಡಿಯ ಜನಕ, ಇದೇ ನನ್ನ ದಿನ ನಿತ್ಯದ ಕಾಯಕ. ಅಹೋ ರೇಣುಕ, ತಂದೆ ಈ ಚಿಕ್ಕ ವಯಸ್ಸಿನಲ್ಲಿ ನೀನು ಇಷ್ಟು ಬುದ್ಧಿಶಾಲಿಯಾಗಿರುವುದನ್ನು ಕಂಡು ಹಾ, ಎನ್ನ ಮನಸ್ಸು ಬಹು ಸಂತೋಷವಾಯಿತು. ಹೌದಲ್ಲವೇ ಅಪ್ಪಯ್ಯ? ನಿನ್ನ ಸದ್ಗುಣವನ್ನು ಮೆಚ್ಚಿದೆ. ಮೆಚ್ಚಲೇಬೇಕು ತಂದೆ. ನಿನ್ನ ಮನೋಬಯಕೆ ಏನಿರುವುದು ಹೇಳ ಮಗಳೇ, ಅದನ್ನು ತಕ್ಷಣವೇ ನಡೆಸಿಕೊಡುವ ಪ್ರೇಮದ ಪುತ್ರಿ ಸದ್ಗುಣಗಳ ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳಬೇಕೆಂದಿರುವೆನು. ಅದೇ ಆಸೆ ಮಗಳೇ. ನಡೆಸಿಕೊಡುವೆಯಾ? ನಡೆಸಿಕೊಡುವ ಕಾರ್ಯವಾದರೆ ಖಂಡಿತ ನಡೆಸಿಕೊಡುವೆ ಮಗಳೇ. ಮಾತು ತಪ್ಪಬಾರದು ತಂದೆ. ಮಾತು ತಪ್ಪುವನಲ್ಲ ಈ ಕಾಶ್ಮೀರದ ರಾಜನು. ಕೇಳಲ್ಲ ತಂದೆ. ಹೇಳು ಮಗಳೇ. ಮಲಪ್ರಭುರಾದಿಗೆ ನಾನು ಕೋರುವೆನು, ಮಲಪ್ರಭುರಾದಿಗೆ ನಾನು ಕೋರುವೆನು, ಅನುಮತಿ ಕೊಡುತ್ತಿದ್ದ ನೀನು, ತಂದೆ ಅನುಮತಿ ಕೊಡುತ್ತಿದ್ದ ನೀನು, ಕಾಶ್ಮೀರದ ನಿನ್ನ ಗುರುವೇ ರೇಣುಕ ನಾನು. ಕಂದ, ಕಾಶ್ಮೀರದಲ್ಲಿರುವ ಐಶ್ವರ್ಯವೇ ಸಾಕು, ಹೆಚ್ಚಿನ ಆಸೆ ಬೇಕಿಲ್ಲ. ಹಾ ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳಬೇಕೆಂದು ಬಂದಿರುವೆ. ಹಾ ನಡೆಸಿಕೊಡುವೆಯಾ? ನಡೆಸಿಕೊಡುವೆನು ಮಗಳೇ. ತಂದೆ, ಕಂದ, ಮಲಪ್ರಭಾ ನದಿಗೆ ಹೋಗಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿ ಬರುವೆನು. ಇದಕ್ಕನುಮತಿ ನೀಡಬೇಕೆಂದು ಕೇಳಿಕೊಳ್ಳುವೆನು ತಂದೆ. ಚಿಕ್ಕ ಮಾತು ಕೇಳಲು ಅಲ್ಲಿಂದ ಇಲ್ಲಿಗೆ ನಾನು ಓಡೋಡಿ ಬಂದೆ. ಅಹೋ ಎನ್ನ ಪ್ರೀತಿಗೆ ಪಾತ್ರಳಾದ ರೇಣುಕ, ಜನಕ, ಇದೇನು ಮಹಾ ದೊಡ್ಡ ವಿಷಯವೆಂದು ಎನ್ನಂ ಕೇಳು. ಇದೇ ದೊಡ್ಡ ಮಾತಲ್ಲವೇ? ನಿನಗೆ ಸಮ್ಮತವಾದ ಕಾರ್ಯವು ನನಗೆ ಸಮ್ಮತವಲ್ಲವೇ? ಎಲ್ಲರಿಂದವರಾರು? ಅಹೋ ಮಗಳೇ, ತಂದೆ, ಈಗಲೇ ನೀನು ಮಲಪ್ರಭ ನದಿಗೆ ಹೋಗಿ ಸಂಧ್ಯಾ ವಂದನೆಯನ್ನು ಮಾಡಿ ಬಾರಮ್ಮ ಮಗಳೇ. ನಿಂತ ಮಾತೇ ನನಗೆ ಉಳಿದ ಮಳೆ. ನಿನ್ನ ಸೇರಿದ್ದಾರೆ ಜನಕ, ವೇದ ವಿಖ್ಯಾತಿ ಕಾಂತ ಕನಕ. ಜಮದಗ್ನಿ
ಜಗದ್ಗುರು ಜ್ಯೋತಿ ಚನ್ನ ಬಸವೇಶ್ವರ ಓಂ ಮಕರ ಜ್ಯೋತಿ ಸೋಮಲಾಪುರ ಚಿದಾನಂದ ಅವಧೂತರು ಓಂ ಶ್ರೀ ಶೈಲವಾಸ ಮಲ್ಲಿಕಾರ್ಜುನ ಭ್ರಮರಾಂಬೇಶ್ವರಿ ನಮೋ ನಮೋ ನಮಃ ಸಿಡಿಲಿನಂತನ ಬಡಬಾಗ್ನಿ ಸಿಡಿಲಿನಂತನ ಬಡಬಾಗ್ನಿ ಸಿಡಿಲಿನಂತನ ಜಪದಾಗ್ನಿ ಸಿಡಿಲಿನಂತನ ಬಡಬಾಗ್ನಿ ಸಿಡಿಲಿನಂತನ ಜಪದಾಗ್ನಿ ದೋಷ ರಿಂಬಾಚ ರಿಂಬೊಂದುಕೆ ದೋಷ ರಿಂಬಾಚ ರಿಂಬೊಂದುಕೆ ದೊಡ್ಡರ ಅಷ್ಟಾಚವ ನಟ ಬರದೆ ಅಷ್ಟಾಚವ ನಟ ಬರದೆ ಪಾವನಂ ವಂದಿತೆ ಪಾವನಂ ವಂದಿತೆ ದಿಟ್ಟಯ ಜೇತು ನೆರೆವಾ ಜಮದಕ್ಕೆ ಬಡಬಕ್ಕೆ ಜಮದಕ್ಕೆ ನಾ ಬಡಬಕ್ಕೆ ಸಿರಿನಂತೆ ನಾ ಬಡಬಕ್ಕೆ ಗುಡಿಗಿನಂತೆ ನಾ ಜಮದಕ್ಕೆ ನಾ ಮುನಿದರೆ ಬಳಿಯನುದರೆ ನಾ ಬಲಿದರೆ ಬರವನರೆ ನನ್ನ ಸರಿಸವರ ಯಾರೂ ಇಲ್ಲ ನನ್ನ ಸರಿಸವರ ಯಾರೂ ಇಲ್ಲ ನಾನು ಎಂಬನು ಬಿಡುವುದಿಲ್ಲ ನನ್ನ ಸರಿಸವರ ಯಾರೂ ಇಲ್ಲ ನಾನು ಎಂಬನು ಬಿಡುವುದಿಲ್ಲ ತಪಮಾನನ ಗುರುವಾರನ ತಪಮಾನನ ಗುರುವಾರನ ದಿಟ್ಟಯ ಜಯತು ನಡೆಯುವ ಜಮದಕ್ಕೆ ಬಡವಾಗಿ ಜಮದಕ್ಕೆ ನಾ ಜಮದಾಗಿ ದೇವ ತಮ್ಮನ್ನು ಧಾರಂತ ಕೇಳಿದೆ ಎರ ಮಂಡವ ದೇವ ದಿಕ್ವಲಯಗಳು ಮುನ್ನಕ್ಕೆ ಬರುವ ಅರಿಷಟ್ ವರ್ಗಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆ ಭೇದ ಭಾವ ಅರಿಯದ ಮನ ಮೂರ್ಖರ ಗರ್ವಹರಣ ಮಾಡಿ ಎನ್ನ ಪಣಿಯೋಡು ಉದಯಿಸಿದ ಕ್ರೋಧಾಜ್ಞೆ ಅಂತೈಸಿ ದುಷ್ಟರ ಅಷ್ಟಾಸಂ ನಷ್ಟಗೊಳಿಸಿ ಋಷಿಕುಲ ಸಮುದಾಯಗಳು ಪ್ರಬಲ ಪ್ರಖ್ಯಾತನೆಂದಿರಿಸಿ ಎಲ್ಲ ಮನ್ನವ ದೇವ ಅಷ್ಟ ಮದಗಳನ್ನಿಟ್ಟಿ ದುಷ್ಟ ಗುಣಗಳನ್ನು ಕೊಟ್ಟಿ ಪಂಚಾಕ್ಷರ ಎಂಬ ನಾಮಮಂ ಪಡಿಸುತ್ತ ಯಾವತ್ತು ವೃಂದದೋ ಕಲಿ ತಿಲಕನಂ ದಾರೆಂದು ಕೇಳುವ ನೀರುದಾರು ಸೂತ ಸುಗುಣ ಪ್ರಖ್ಯಾತ ಓಹೋ ದೇವ ನಾವು ದಾರಂದರೆ ಮೂಗಿಯ ಮುತ್ತು ಚಂದ ಉತ್ತಿಗೆ ಹಾವು ಚಂದ ಸತಿಯ ಪತಿಯ ಚಂದ ಪತಿಯ ಸತಿಯ ಚಂದ ಮುಂಜಾನೆ ಹುಟ್ಟುವ ಒತ್ತು ಚಂದ ಒಲರೆ ಉಡುವ ಎತ್ತು ಚಂದ ಮನೆಗೆ ಮಕ್ಕಳು ಚಂದ ಮಕ್ಕಳ ಮಾತು ಚಂದ ಇಂಥ ಅಂದ ಚಂದ ಮಾತನಾಡಿಸುವ ಸುಂದರ ಕಂದ ಸಾರ್ವಜನಿಕರಿಂದ
ದೇವ ಹೇಳಿಕೊಂಡು ಬರ್ಬೇಕು ತಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ದೇವ ಏನೇ ಕೇಳು ನಮ್ಮ ನಾಮಾಂಕಿತ ರೀತಿ ಚೆನ್ನಾಗಿ ಹೇಳು ದೇವ. ಸೃಷ್ಟಿಗಳ ಉತ್ಕೃಷ್ಟ ತರಮಾನ ಋಗ್ಮುನಿ ವಂಶೋದ್ಭವ ಈ ಸೃಷ್ಟಿಯಳು ನಾನೇ ಬಲಿಷ್ಠನೆಂದು ವಿಜೃಂಭಿಸಿ ಬರುವ ಮೂರ್ಖನಂ ಧ್ವಂಸಗೊಳಿಸಿದ ಶ್ರೇಷ್ಠ ಬ್ರಾಹ್ಮಣ ಸುಮತ್ತನಾಗಿ ಕಣ್ಗಳಿಸುವ ಯಜ್ಞ ಯಾಗಾದಿಗಳನ್ನು ಪೂರೈಸಿ ಮನ ಮುನಿಗಳಿಗೆ ತಪಸ್ಸಿಗೆ ವಿಘ್ನಗಳನ್ನು ಪೂರೈಸುವ ರುಚಿಕ ಮುನಿಯ ಪುತ್ರ ಸರಮಲಗಾತ್ರ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಮುಖಮಂಡಲದೊಳಗಿಸಿ ಸಾರಥಿ ದೇವ ಮುನಿ ಕುಲೋತ್ಪನ್ನಾದರೂ ದುಷ್ಟ ಗುಣದವರು ಗೌರವಾಂಗ ಹರಣ ಮಾಡುವ ಕಾಯಕನಂ ಅನುಸರಿಸಿ ಪ್ರಜ್ವಲಿಸುವ ಜಮದಾಗ್ನಿ ಮಹಾ ಮುನಿವರೆಂದು ಕೇಳಿ ಸಾರಥಿ ಅತಿ ಜಗತಿ ಅಗ್ನಿ ಒಳಗಡೆ ಮಹಾಗ್ನಿ ಮುನಿಗಳು ತಾವಾದರೆ ಈ ಬಂಗಾರನ ಕಂಗೊಳಿಸುವ ರಂಗಮಂಡಲಕ್ಕೆ ಬಂದ ಕಾರಣವೇನು ಸ್ವಾಮಿ ಸಜ್ಜನ ಪ್ರೇಮಿ? ಎಲ್ಲ ಸಾರಥಿ ದೇವ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಎನ್ನ ಕರ ಕಮಂಡಲದಲ್ಲಿ ಕಮಂಡಲಮಂ ಪಿಡಿದು ಹವಿ ಮಂತ್ರಿಸಿದ ಜಲಮಂ ಪ್ರೋಕ್ಷಿಸಿ ಎನ್ನ ಆಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ ವಿಶಾಲಮತಿ. ಒಳ್ಳೆಯ ಭೂಪತಿ ಮುಂದಿನ ಸಂಗತಿ ಎಲ್ಲ ಸಾರಥಿ ದೇವ ಪ್ರತಿದಿನ ಪೂಜೆ ಅನುಸಾರವಾಗಿ ಸ್ನಾನ ಸಂಧ್ಯಾನ ವಂದನೆ ಮಾಡಿ ತಪವನ್ನು ಆಚರಿಸಲು ಮಲಾಪ್ರಭ ನದಿಗೆ ಓಡಡೆ ಸಾರಥಿ ಅತಿ ಜಗತಿ. ನಿಮ್ಮ ಇಷ್ಟಂತಾಗಲ ಸ್ವಾಮಿ ಸಜ್ಜನ ಪ್ರೇಮಿ. ಅಪ್ಪಣೆಯನ್ನು ಪಡೆದುಕೊಂಡೆನು ಮಲಪ್ರಭಾ ನದಿಗೆ ಸ್ನಾನ ಸಂಧ್ಯಾನಕ್ಕೆಂದು ಬಂದೆ. ನದಿಯಲ್ಲಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿಕೊಂಡು ಹೋಗುವೆನು ನಾನು. ಕೆ ಸಣ್ಣಗುಳಪ್ಪನವರು ಜಮದಗ್ನಿ ಪತ್ರಕ್ಕೆ 500 ರೂಪಾಯಿ ನೇರ ಮಾಡಿರುತ್ತಾರೆ. ನಮ ಶಿವಾಯ ನಮ ಶಿವಾಯ ನಮ ಶಿವಾಯ. ಅಯ್ಯೋ, ನನ್ನನ್ನು ಮೊಸಳೆ ನುಂಗುತ್ತಿರುವುದು, ಯಾರಾದರೂ ಕಾಪಾಡಿರಿ, ಪ್ರಾಣವನ್ನು ಉಳಿಸಿರಿ. ಇದೇನು ವಿಚಿತ್ರ, ನದಿಯಲ್ಲಿ ಯಾರವ ಹೆಣ್ಣಿನ ಅವರದ್ದನ್ನು ಕೇಳಿ ಬರುತ್ತಿದೆಯಲ್ಲ. ಸ್ನಾನ ಮಾಡುವ ಸಮಯದವರು ಮೊಸಳೆ ಬಾಯಿ ಸಿಲುಕಿ ಹಾಪತ್ತಿನಲ್ಲಿ ಒದ್ದಾಡುವಂತೆ ಕಾಣುತ್ತದೆ. ನಾನೀಗ ಬೇಗನೆ ಹೋಗಿ ಹಬಿ ಮಂಚಿಸಿದ ಜಲಮಂ ಪ್ರೋಷಿಸಿ ಮೊಸಳೆಯ ಬಂಧನದಿಂದ ರಕ್ಷಣೆ ಮಾಡಿದೆ. ದಯವೆಂಬ ಧರ್ಮದ ಮೂಲಮಂತ. ದೇವ, ಆಪತ್ತಿನಲ್ಲಿ ಸಿಲುಕಿದ ಮೊಸಳೆಯ ಬಂಧನವನ್ನು ಬಿಡಿಸಿದ ಮಹಾತ್ಮರು ನೀವು. ನೀವು ಯಾರು? ನಿಮ್ಮ ಹೆಸರೇನು? ಸೋಮಲಾಪುರದಿಂದ ಇಲ್ಲಿ ಬಂದ ಕಾರಣವೇನು? ಸರಿರತ್ನವೇ ದೇವ, ಹೇಳಿ ಕೇಳು. ಚೆನ್ನಾಗಿ ಹೇಳು. ಶ್ರೀರತ್ನವೇ ಹೇಳಿ ಕೇಳು. ನೀಲವೇಣಿ ಸುಮಧುರವಾಣಿ ನೀದಾರು ಪೇರೆ ಓದಾಣಿ
ನಾನು ದಾರಂದ್ರೆ ನೀವು ಯಾರು? ರಿಪುಗಳೆಂಬ ಪುಂಡರನ್ನು ಶಿಕ್ಷಿಸುವ ಹಾ, ಜಮದಗ್ನಿ ಎಂಬ ಮುನಿವರ ಕಡುತೀರ ಹೌದೇ ದೇವ. ಸ್ನಾನ ಸಂಧಾನ ವಂದನೆ ಮಾಡು ಈ ಮಲಾಪ್ರಭ ನದಿಗೆ ಬಂದಿರುವನು. ಓಹೋ, ನೀನದಾರು ನಿನ್ನ ಹೆಸರೇನು? ಚಂದದಿಂದ ಪೇಳು ಜಡದ ಗಾಂಧಿ ನೀನು ಓರಳೆ ಈ ನದಿಯಾತಕ್ಕೆ ಬಂದೆ. ದೇವ, ನಾರಸರಮಣಿ ಮಣ್ಣನ್ನು ದಾರಿಂದ ಕೇಳಿದೆಯಾ? ಹೌದಲ್ಲ ನಾರಸರಮಣಿ? ಎಣ್ಣೆಯ ವಿಷಯ ಹೇಳು. ಮನವಿಹ ಮರ್ಮ ತಿಳಿಸುವೆನು. ಜಮದಗ್ನಿ, ಓ ಜಮದಗ್ನಿ. ದೇವ, ನಾರಸರಮಣಿ ಹೇಳುವೆನು ಕೇಳುವ. ಚೆನ್ನಾಗಿ ಹೇಳು. ಎಣ್ಣೆಯ ವಿಷಯ ಹೇಳುವೆನು. ಮನವಿಹ ಮರ್ಮ ತಿಳಿಸುವೆನು. ಜಮದಗ್ನಿ, ಓ ಜಮದಗ್ನಿ, ಜಮದಗ್ನಿ, ಓ ಜಮದಗ್ನಿ. ನಾರಸರಮಣಿ ಚೆನ್ನಾಗಿ ಹೇಳು. ಕಾಶ್ಮೀರ ಕರಸ ರೇಣುಕರಾಜನ ಕೋರಿ ರೇಣುಕರಾಜ. ದೇವ, ನಾರಸರಮಣಿ ಕೇಳು. ಹೇಳುವನೆ ಕೇಳು. ಕಾಶ್ಮೀರ ಕರಸ ರೇಣುಕರಾಜನ ಕೋರಿ ರೇಣುಕರಾಜ. ಮಲಾಪ್ರಭ ನದಿಗೆ ಎಂದು ನಾನೆಂದು ಬಂದನು. ದೇವ, ನಾರಸರಮಣಿ ಹಾಗೆ ಕೇಳು. ಚೆನ್ನಾಗಿ ಹೇಳು. ಮಲಾಪ್ರಭ ನದಿಗೆ ಎಂದು ನಾನೆಂದು ಬಂದನು. ಪ್ರಾಣ ಉಳಿಸಿದೆ ಎಂದರೆ ನಿನಗೆ ನಾ ಶರಣಾದೆ. ದೇವ, ರಾಜಕುಮಾರಿ ನಿನಗೆ ನಾ ಶರಣಾದೆ. ಹೇಳುವುದನ್ನು ಕೇಳು ದೇವ. ಚೆನ್ನಾಗಿ ಹೇಳು ರಾಜಕುಮಾರಿ. ಎಣ್ಣೆಯ ವಿಷಯವೇನು? ಮನವಿಯ ಮರ್ಮ ತಿಳಿಸುವೆನು. ಜಮದಗ್ನಿ, ಓ ಜಮದಗ್ನಿ, ಜಮದಗ್ನಿ, ಓ ಜಮದಗ್ನಿ. ದೇವ, ರಾಜಕುಮಾರಿ ನಾನು ದಾರೆಂದರೆ ನೀನು ದಾರು. ಕಾಶ್ಮೀರದ ರಸ ರೇಣುಕ ರಾಜನ ಕುವರಿ. ನನ್ನ ಹೆಸರು ರೇಣುಕಾದೇವಿ ಎಂದು ಕರೆಯುವರು. ತಂದೆ ಅಪ್ಪಣೆಯನ್ನು ರೇಣುಕರಾಜ. ಪಡೆದುಕೊಂಡೆನು. ಮಲಪ್ರಭಾ ನದಿಗೆ ಸ್ನಾನ ಸಂಧಾನಕ್ಕೆಂದು ಬಂದೆನು. ಎಂದೆಲ್ಲದ ಮೊಸಳು ಹಿಂದೇಕು ನನ್ನನ್ನು ನುಂಗಲು ಬಂದಿತು. ಅದೇ ಸಮಯಕ್ಕೆ ನೀವು ಬಂದು ನನ್ನ ಪ್ರಾಣವನ್ನು ಕಾಪಾಡಿದರು. ನಿಮ್ಮನ್ನು ನನ್ನ ತಂದೆ ಬಳಿಗೆ ಕರೆದುಕೊಂಡು ಹೋಗಿ ಆಧರಿಸಿ ಸತ್ಕರಿಸಬೇಕೆಂದು ನನ್ನ ಆಸೆಯಾಗಿರುವುದು ದೇವ. ನೀನೇ ಮಹಾನುಭಾವ. ರೇಣುಕಾ ನಿನ್ನ ಎಷ್ಟಂತೆ ಅರಮಂದಿರಕ್ಕೆ ಹೋಗೋಣ ರೇಣುಕಾ. ಆಗಲಿ ದೇವ. ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಹೋದಾಗ ಏನಾಯಿತು ಮಗಳೇ? ಯಾವುದೋ ಮೊಸಳೆಯನ್ನು ನುಂಗಲು ಬಂದಿತು. ಹೌದೇ ಮಗಳೇ? ಹೌದು ತಂದೆ. ಅಷ್ಟರಲ್ಲಿ ಜಮದಗ್ನಿ ಮುನಿವರರು ಆ ಸ್ಥಳಕ್ಕೆ ಬಂದು ನನ್ನ ಪ್ರಾಣವನ್ನೇ ಕಾಪಾಡಿದರು. ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದಿರುವೆನು. ಆಧರಿಸಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುವೆನು ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೋ ಮುನಿಪುಂಗವರೇ, ನಿಮಗೆ ನನ್ನ ಅನಂತ ವಂದನೆಗಳು. ನಿನಗೆ ಐಶ್ವರ್ಯ ನರಕೆ ರಾಜರೇಂದ್ರ. ಅಹೋ ಮುನಿಗಳೇ, ನಮ್ಮ ಏಕೈಕ ಪುತ್ರಿಯಾದ ರೇಣುಕೆಯನ್ನು ರಕ್ಷಣೆ ಮಾಡಿ ಪ್ರಾಣಾಪಾಯದಿಂದ ಪಾರು ಮಾಡಿದ ನಿಮ್ಮ ಉಪಕಾರಕ್ಕೆ ಹಾಗೆನ್ನುವ ಪರ್ಯಂತರ ಜನರುಳು. ಅಹೋ ಜಮದಗ್ನಿ ಮುನಿಗಳೇ, ರಾಜೇಂದ್ರ ನಿಮ್ಮ ಮಹಾ ಸಾಹಸದ ಉಪಕಾರವನ್ನು ನಾನೆಂದಿಗೂ ಮರೆಯಲಾರೆನು. ಶ್ರೀದೇವಿಯವರ ಪ್ರಸಾದದಿಂದ ಜನಿಸಿದ ಎನ್ನ ಪ್ರೀತಿಯ ಮಗಳಾದ ರೇಣುಕಾ, ಈ ಪೂಜ್ಯದ ಪಾದಕ್ಕೆ ವಂದಿಸು, ಪ್ರಸಾದ ವ್ಯವಸ್ಥೆಯನ್ನು ಮಾಡು. ಅಮ್ಮ ಮಗಳೇ, ನಾನು ನಮ್ಮೂರಿನ ಆರಾಧ್ಯ ದೇವತೆಯಾದ ಆಂಜನೇಯ ದೇವಸ್ಥಾನಕ್ಕೂ ಮೌಲಾಲಿ ದೇವಸ್ಥಾನಕ್ಕೂ ಮಾರಿಕಂಬ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರುವನು ರೇಣುಕಾ. ಎಲ್ಲಿಗೆ ಹೋಗದಿರು ನಾನು ಬರುವ ತನಕ. ವಿಶ್ವದಿಂದಾಗಲಿ ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ.
ರಾಜಕುಮಾರಿ ಹೇಳುವುದ ಕೇಳು. ಚೆನ್ನಾಗಿ ಹೇಳು. ಮುನೇ ಭಾಗ್ಯಶ್ರೀಯೇ, ನಿನ್ನಿನ ರಾತ್ರಿ ಕನಸನು ಕಂಡೆ, ಕನಸಲ್ಲಿ ನಿಮ್ಮ ನಾ ಮೋಹಗೊಂಡೆ, ಇಂದು ಪ್ರತ್ಯಕ್ಷ ನಿಮ್ಮ ಕಂಡೆ. ಮುನೇ ಭಾಗ್ಯಶ್ರೀಯೇ, ಮುನೇ ಭಾಗ್ಯಶ್ರೀಯೇ, ಕಂಡಿರ ಕನಸು ಆಗಲಿ ಕನಸು, ನಾವೇ ಮನಸ್ಸು ನೀ ಸ್ವೀಕರಿ, ರಾಜಕುಮಾರಿ ನಿನ್ನಿನ ರಾತ್ರಿ ಸುಂದರವಾದ ಕನಸು ಕಂಡೆನು, ಬಾಳ ಸಂಗಾತಿಯಾಗಲು ಬಯಸಿದನು. ಎನ್ನ ಇಷ್ಟಾರ್ಥ ನೆರವೇರಿಸಬೇಕೆಂದು ಕೇಳಿಕೊಳ್ಳುವೆನು ದೇವಾ ಮಹಾನುಭಾವ. ರಾಜಕುಮಾರಿ ಹೇಳುವನಿ ಕೇಳು. ನೀನು ಎನ್ನ ಆಶ್ರಮ ವಾಸ ಬಯಸಿದಂತೆ ನನ್ನ ಬಾಲ ಸಂಗಾತಿಯಾಗಲು ಮನ ಬಯಸಿದಂತಿದೆ. ಹೌದು ದೇವ. ಆದರೆ ನಾನು ಆಶ್ರಮದ ವಾಸದ ಮುನಿವರನು, ನೀನು ರಾಜಕುಮಾರಿಯು. ನೀನು ಎನ್ನನ್ನು ಬಯಸುವುದೇ? ನಿನ್ನ ಎತ್ತ ಮಾತಾಪಿತ ಸಂಬಂಧಿಗಳನ್ನು ಇದಕ್ಕೆ ಒಪ್ಪಲಾರದು ರೇಣಕ. ಅದು ಯಾತಕ್ಕೆ ದೇವ? ರೇಣಕ, ಮಲಪ್ರಭೆ ನಿನ್ನೊಲನೆ ಬಯಸಿದಂತೇನು ನಿಜ. ಆದರೆ ನಿನ್ನ ಆಸೆ ನಿರಾಸೆ ರಾಜಕುಮಾರಿ, ತಿಳಿದು ನೋಡು ಮುಂದಿನ ಸುಖ ದುಃಖದ ದಾರಿ. ಅರಮನೆಯ ಸಿರಿ ಸುಖವನ್ನು ಬಯಸಲಾರೆನು. ಆಶ್ರಮವೇ ನನ್ನ ಉಸಿರೆಂದು
ಎಂದು ತಿಳಿದು ಬರುವೆನು ದೇವ. ನೀನೇ ಮಹಾನುಭಾವ. ರಾಜಕುಮಾರಿ ರಾಜಕುಮಾರಿ, ಹಾಗಾದರೆ ಎಡಬಲಿ ಕೇಳು. ಚೆನ್ನಾಗಿ ಹೇಳು. ಯಾವ ಸಮಯದಲ್ಲಿ ಏನ್ ನಡೆಯುವುದು ದಾರಿಯೇ ತಿಳಿಯದು. ಕಂಕಣ ಫಲ ಕೂಡಿ ಬಂದಾಗ ಅಕ್ಷತೆ ಹಾಕಲು ತಂದೆ ತಾಯಿಗಳು ತಡೆಯಲಾರರು. ರೇಣುಕಾ, ದೈವ ನೇಮವನ್ನು ತಪ್ಪಿಸಲಾಗುವುದು. ರೇಣುಕಾ, ನೀನು ಮಹಾರಾಜನ ಮಗಳು, ಶಕ್ತಿಯ ಗತ್ತಿಗೆ ಮೇಲೆ ಮೆರೆದಾಡಿದವಳು. ಈ ಸನ್ಯಾಸಿಯನ್ನು ವರಿಸಿ ಯಾತಕ್ಕೆ ಅರಣ್ಯವಾಸಿಯಾಗಿವೆ? ಎನ್ನನ್ನು ವಹಿಸಿ ನೀನೇನು ಸುಖ ಪಡುವೆ? ತಿಳಿದು ನೋಡು ರೇಣುಕಾ, ತಪ್ಪಲಾರದು. ಮುಂದೆ ಬರುವ ಆತಂಕ. ಆಶ್ರಮವೇ ನನ್ನ ಉಸಿರೆಂದು ತಿಳಿದು ಬರುವೆನು ದೇವ. ನೀನೇ ಮಹಾನುಭಾವ. ರಾಜಕುಮಾರಿ, ಹಾಗಾದರೆ ಮತ್ತೆ ಕೇಳು. ಚೆನ್ನಾಗಿ ಹೇಳು ದೇವ. ರಾಜಕುಮಾರಿ
ಅವಕಾಶವಿದೆ. ಆಲೋಚನೆ ಮಾಡು. ನಿನ್ನ ತಂದೆ ತಾಯಿಗಳಲ್ಲಿ ವಿಚಾರ ಮಾಡು. ಅವರ ಆಶೀರ್ವಾದ ಪಡೆದು ನಿನ್ನ ಕಾರ್ಯ ನಿರ್ಧಾರ ಮಾಡು ರಾಜಕುಮಾರಿ ನಾಟ್ಯಮಯೂರಿ. ಮುನಿವರ ಋಷಿ ಋಷಿ ಕುವರ ಹೇ ಮುನಿವರ ಋಷಿ ಋಷಿ ಕುವರ ಮಾಗುವೆನೋ ಶಿರ ಕರುಣಿಸು ನೀವರ ಮಾಗುವೆನೋ ಶಿರ ಕರುಣಿಸು ನೀವರ ವಜ್ರದಿ ಮುದುಕನು ಮುಗುಕುವ ತೆರದಿ ಶೋಧನೆ ಮಾಡುವಿರ ಎನ್ನರ ಮುಗವಿ ಬಂಧು ಬಳಗವು ಸಿರಿ ಸಂಪದವು ನಿಮ್ಮ ಮುಂದೆ ಶರಣೋ ಸನ್ಮಾನ್ಯ. ಹೇ ಮುನಿವರ ಋಷಿ ಋಷಿ ಕುವರ ಹೇ ಮುನಿವರ ಹೇ ಮುನಿವರ ಹೇ ಮುನಿವರ. ದೇವ ರಾಜಕುಮಾರಿ ವಜ್ರದಿ ಮೃದು ಹುಡುಗಿನಂತೆ ಶೋಧನೆ ಮಾಡಲು ಬರಬೇಡಿ. ತಂದೆ ತಾಯಿ ಬಂಧು ಬಳಗ ಸಿರಿ ಸಂಪತ್ತು ತೊರೆದು ಹಿಂದೆ ಬರಲು ಸಿದ್ಧಳಾಗಿರುವಳು ರೇಣುಕ. ಖಂಡಿಯ ದೇವ ಮಹಾನುಭಾವ. ರಾಜಕುಮಾರಿ ಹಾಗಾದರೆ ಎಡವನೆ ಕೇಳು. ಚೆನ್ನಾಗಿ ಹೇಳು. ಏನ ಹೇಳ್ತಾನ? ಏನೆಂದು ನಾನೇಳಲಿ ರೇಣುಕ ಏನೆಂದು ನಾನೇಳಲಿ. ರೇಣುಕ ಎಡವನೆ ಕೇಳು. ಏನೆಂದು ನಾನೇಳಲಿ ರೇಣುಕ ಏನೆಂದು ನಾನೇಳಲಿ. ನಿಜ ಮಾತೆಯರ ನಿಜವನ್ನು ಮೀರಿ ನಿಜ ಮಾತೆಯರ ನಿಜವನ್ನು ಮೀರಿ ಮಂಗಳದವರೇ ನೀನಾಗನಾರೆ. ರೇಣುಕ ಎಡವನೆ ಕೇಳು. ಮಂಗಳದವರೇ ನೀನಾಗನಾರೆ. ಭಯ ನಿನ್ನ ಕನಸಲ್ಲ, ಅಯ್ಯೋ ನಿನ್ನ ಕನಸಲ್ಲ ನನಸಾಗಲಾರದು. ಏನೆಂದು ನಾನೇಳಲಿ ರೇಣುಕ ಏನೆಂದು ನಾನೇಳಲಿ. ಏನೆಂದು ನಾನೇಳಲಿ ರೇಣುಕ ಏನೆಂದು ನಾನೇಳಲಿ. ಅದೇ ರೇಣುಕ ಸಿರಿ ಸಂಪತ್ತನ್ನು ತೊರೆದು ನನ್ನ ಹಿಂದೆ ಬರೆವನೆಂಬ ಮಾತು ಸರಿಯಲ್ಲ. ಯಾತಕ್ಕೆ ಸರಿ? ಅದು ಯಾತಕ್ಕೆಂದರೆ ಯಾತಕ್ಕೆ ದೇವ? ನಿನ್ನ ತಂದೆ ತಾಯಿ ಬಂಧು ಬಳಗ ಇದಕ್ಕೆ ವಿರುದ್ಧವಾಗಬಹುದು. ಎಷ್ಟಾದರೂ ನೀನು ಆಲೋಚನೆಯನ್ನು ಮಾಡು. ನಿಮ್ಮ ತಂದೆಯನ್ನು ಕಂಡು ನಿನ್ನ ಬಯಕೆಯನ್ನು ತಿಳಿಸು. ತಂದೆಯ ಮಾತಿನಂತೆ ನಡೆದುಕೊಳ್ಳುವುದು ಉತ್ತಮವಾಗಿ ಕಾಣುವುದು ರೇಣುಕ. ಆಗ ನಿನ್ನ ಜನ್ಮ ಸಾರ್ಥಕ. ನಿನ್ನ ಇಷ್ಟದಂತಾಗಲಿ ದೇವ ಮಹಾನುಭಾವ. ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ. ಇಷ್ಟಾರ್ಥ ಸಿದ್ಧಿರಸ್ತು ರೇಣುಕ ಬಂದ ಕಾರ್ಯವೇನೆಂದು ಕೇಳಿದರೆ ಈ ನಿನ್ನ ಜನಕ. ಪಂಡೆ ತಂದ ಹೇಳುವನು ಕೇಳಪ್ಪಯ್ಯ. ಅದೇನು ಚೆನ್ನಾಗಿ ಹೇಳು. ಆಲಿಸು ಎನ್ನ ವಾಕ್ಯವ ಎನ್ನಯ ಸಂಕಲ್ಪವ. ಆಲಿಸು ಎನ್ನ ವಾಕ್ಯವ ಎನ್ನಯ ಸಂಕಲ್ಪವ. ಏಳುಕೆಯ ಹೃದಯವೇಳುವ ಏಳುಕೆಯ ಹೃದಯವೇಳುವ ಶ್ರೀರಾಮನಿ ಪುಣ್ಯವ. ರೇಣುಕಾದೇವಿ ಏನು ಮಾತನಾಡುತ್ತಿರುವೆ? ನಾನೇನೋ ಇದ್ದ ಮಾತನಾಡಿದೆನು. ನನ್ನ ಇಷ್ಟಾರ್ಥ ನೆರವೇರಿಸು ತಂದೆ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಗಳೇ. ಯಾತಕ್ಕೆ ಸಾಧ್ಯವಿಲ್ಲ? ಅದೇನು ಸಾಧ್ಯ ಮಗಳೇ? ಅಪ್ಪಯ್ಯ ಮಗಳೇ ನನ್ನ ಲಗ್ನ ಮಾಡು. ಮಾಡುವುದಿಲ್ಲ ಮಗಳೇ. ಯಾತಕ್ಕೆ ಮಾಡುವುದಿಲ್ಲ? ರಾಜನಿಗೆ ಕೊಟ್ಟು ಮದುವೆ ಮಾಡುವ ಮಗಳೇ. ಯಾಕೆ ಸನ್ಯಾಸಿಗೆ ಕೊಡಬಾರದು? ಕೊಡುವುದಿಲ್ಲ ಮಗಳೇ. ಕೊಡಬೇಕು ತಂದೆ. ರಾಜರು ರಾಜರನ್ನೇ ಮದುವೆಯಾಗಬೇಕು ಮಗಳೇ. ಅಪ್ಪಯ್ಯ ಅಲ್ಲ ಹೇಳುವಿನ ಕೇಳುತ್ತಂದೆ. ಅದೇನು ಚೆನ್ನಾಗಿ ಹೇಳು. ಆಲಿಸು ಎನ್ನ ವಾಕ್ಯವ
ಅಗ್ನಿ ಜಮದಗ್ನಿ ಎಂಬ ಮುನಿವರರನ್ನು ಬಯಸಿರುವೆನು. ಎನ್ನ ಇಷ್ಟಾರ್ಥ ನೆರವೇರಿಸಬೇಕೆಂದು ಕೇಳಿಕೊಳ್ಳುವಿನ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೋ ನಂದನಿ, ನಿನ್ನ ಬುದ್ಧಿಗೆ ಮಂಕು ಕವಿದಿರುವುದೇ ಹೇಗೆ? ಈಗೇಕೆ ಹುಚ್ಚು ಹಿಡಿದವರಂತೆ ನೀಚ ಮಾತನಾಡು? ಅದು ಯಾಕೆ ತಂದೆ? ಸನ್ಯಾಸಿಯ ಮಗಳಾದ ಹುಚ್ಚೆ. ಹೌದು ತಂದೆ. ಕಾಶ್ಮೀರದ ಅರಸನ ಕುಮಾರಿಯಾದ ನೀನು ರಾಜಕುಮಾರನ ಕೈ ಹಿಡಿಯುವುದು ಬಿಟ್ಟು ಈ ರೀತಿ ಮುನಿವರನಿಗೆ ಮನಸ್ಸು ತರಬಲ್ಲ ಮಗಳೇ, ನೀನೇನು ತಿಳಿಯಲಾರದವಳೆ? ಕೇಳುವುದಾಗಲೇ ನೀರಿನ ಆಸೆಯನ್ನು ಬಯಸಲಾರದು. ಅದರಂತೆ ಜಮದಗ್ನಿ ಮುನಿವರರನ್ನು ರೇಣುಕಾದೇವಿ ಬಯಸಿರುವಳಾಗಲೇ ಅನ್ಯ ಪುರುಷರನ್ನಲ್ಲ. ಖಂಡಿಯ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೋ ಮಗಳೇ ರೇಣುಕಾ, ರಣರಂಗದಲ್ಲಿ ಶೂರಪುಟಕ್ಕೆ ಶೌರ್ಯ, ಧೈರ್ಯ, ಸಾಹಸವಿರುವ ರಾಜಕುಮಾರನ ಕೈ ಹಿಡಿದು ಸರ್ವ ಆಭರಣಗಳನ್ನು ಧರಿಸಿಕೊಂಡು ಶ್ರೇಷ್ಠ ಧರಣಿಪನಿಗೆ ಸತಿಯಾಗುವುದು ಬಿಟ್ಟು ಸನ್ಯಾಸಿಯನ್ನು ಬರೆಸಿ ಅರಣ್ಯವಾಸಿಯಾಗುವೆಯ ಮಗಳೇ? ಬಿಟ್ಟು ಬಿಡುವ ಸನ್ಯಾಸಿಯರೇ ಕಂದ. ಅಲ್ಲಿ ಕಾಣುವ ಕೋಗಿಲೆಯ ಬಣ್ಣ ನಿನ್ನ ಕಣ್ಣಿಗೆ ಹೇಗೆ ಕಾಣುವುದಪ್ಪಯ್ಯ? ಕಪ್ಪಾಗಿ ಕಾಣುವುದು ಮಗಳೇ. ಕೋಗಿಲೆಯ ಬಣ್ಣ ಕಪ್ಪಾಗಿದ್ದರೂ ಅದರ ಕಂಠದಿಂದ ಕುಹು ಎನ್ನುವುದು ಕಿವಿಗಿಂಪಾಗಿರುವುದಲ್ಲವೇ? ಹೌದು ಮಗಳೇ. ಒಪ್ಪಿಕೊಂಡೆಯಾ? ಒಪ್ಪಿಕೊಂಡೆನು ಮಗಳೇ. ಇದನ್ನು ಒಪ್ಪಿಕೋ ತಂದೆ. ಅದಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಗಳೇ. ತಂದೆ ಕಂದ, ಹೇಳಿದರೆ ಕೇಳಪ್ಪಯ್ಯ. ಅದೇನು ಚೆನ್ನಾಗಿ ಹೇಳು ಮಗಳೇ. ವಿಜಯ ಕೇಳುವೆನೋ ಕೋಗಿಲೆಯ ಬಣ್ಣ ಕಪ್ಪಾಗಿದ್ದರೂ ಅದರ ಕಂಠದಿಂದ ಕುಹು ಎನ್ನುವುದು ಕಿವಿಗೆ ಇಂಪಾಗಿರುವುದು. ಜಮದಗ್ನಿ ಮುನಿವರೆಯರು ಸನ್ಯಾಸಿ ಆದರೂ ತತ್ವ ಇರುವುದು. ಖಂಡಿಯ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೋ ಎನ್ನ ಮೋಹದ ಮಗಳೇ, ನವರತ್ನ ಮಾಲೆಗಳಿಂದ ಅಲಂಕೃತವಾಗಿ ಚಿನ್ನದಂಚಿನ ಸೀರೆಯನ್ನಿಟ್ಟು ಮಾಣಿಕ್ಯ ಮುತ್ತು ಅನಿತ್ಯತರ ಮಣಿಗಳಿಂದ ಶೋಭಿತಳಾಗಿ ಸಾಕ್ಷಾತ್ ಲಕ್ಷ್ಮಿಯಂತೆ ಪರಿಶೋಭಿಸೋದಂ ಬಿಟ್ಟು ನೀನು ನಿರಾಕರಣರಾಗುವುದು ಎನಗೆ ಸರಿ ಹೋಗದು ಕುಮಾರಿ. ನೀನಾಗದಿರುವ ಕುಮಾರಿ. ಕಾಶ್ಮೀರ ಚಕ್ರವರ್ತಿ ಮಗಳೇ ರೇಣುಕಾ, ನಿನ್ನ ಮಾತು ಕೇಳು ಪೂರ್ತಿ. ಹೇಳು ಮಗಳೇ. ಮಗಳೆನ್ನುವುದೇ ನಿನ್ನ ಪ್ರೀತಿ. ಹೌದು ಮಗಳೇ. ತಂದೆ ಕಂದ, ತಾಯಿಯ ಗರ್ಭದಿಂದ ಹೊರಬರಬೇಕಾದರೆ ಏನು ಐಶ್ವರ್ಯ ತೆಗೆದುಕೊಂಡು ಬಂದೆವು, ಸಾಯುವಾಗ ಏನು ತೆಗೆದುಕೊಂಡು ಸಾಯುವು. ಒಂದು ಬಳಗ ಸಿರಿ ಸಂಪತ್ತು ಮಧ್ಯದಲ್ಲಿ ಬಂದು ಮಧ್ಯದಲ್ಲಿ ಹೊರಟು ಹೋಗುವುದು. ಖಂಡಿಯ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೋ ರೇಣುಕಾ, ವೈರಾಗ್ಯದ ಮಾತುಗಳನ್ನಾಡುವೆಯಾ? ಈ ನಿನ್ನ ತತ್ವ ನಡೆ ನುಡಿಗಳು ಪರಮ ವೈರಾಗಿ ಸನ್ಯಾಸಿಯರಿಗೆಲ್ಲವೇ
ಬಾಗಿಲನ್ನು ತೆರೆಯಬೇಕೆಂದಿರುವೆಯ ರಾಜಮರ್ಯಾದೆಗೆ ಕುಂದು ತರುವೆಯ ವ್ಯಾಲ್ಯಕ್ಕಿಲ್ಲದ ದನವು ಆಪತ್ತಿಗಿಲ್ಲದ ನೆಂಟರು ಮಾತು ಕೇಳದ ಸುತರು ಪತಿಯಾಜ್ಞೆಯನ್ನು ಮೀರಿ ನಡೆಯುವ ಸತಿಯರು ಇದ್ದರೇನು ಸತ್ತರೇನು ಮೂಢಮತಿ ಬಿಟ್ಟು ಬಿಡು ಈ ನಿನ್ನ ಮನದ ಭ್ರಾಂತಿ ಕಾಶ್ಮೀರದಲ್ಲಿರುವ ಐಶ್ವರ್ಯವೇ ಸಾಕು, ಹೆಚ್ಚಿನ ಆಸೆ ಬೇಕಿಲ್ಲ. ಎಲ್ಲ ಇಷ್ಟಾರ್ಥ ನೆರವೇರಿಸು ಜನಕ. ಜನಕ ಮಗಳೇ ರೇಣುಕಾ, ಆದಿಶೇಷನ ಪಡಿಪಡಿಗೆಂದು ಚಿನ್ನದಲ್ಲಿರಿಸಿದರೆ ಅದಕ್ಕೆ ಶೃಂಗಾರ, ಮುಂಬೈನಲ್ಲಿಟ್ಟರೆ ಅದಕ್ಕೆ ಬೆಲೆ ಬರುವುದೇ ಮಗಳೇ? ಹೌದೇ ತಂದೆ. ಎತ್ತ ತಂದೆಯಾದ ನಾನು ಬರುವ ಕುಂದು ಕೊರತೆಗಳಿಗೆ ನಿನ್ನಂಬರಿ ಕೊಡಲೇ ರೇಣುಕಾ. ಈ ನಿನ್ನ ನಿರ್ಧಾರವನ್ನು ಬದಲಿಸು. ಮುಂಬೈನ ಸೌಂದರ್ಯಕ್ಕೆ ತೂರಿ ಬಿಡುವೆ. ನೀನು ಸತ್ತರು ಚಿಂತೆಗಿಲ್ಲ, ಒಂದೆರಡು ದಿನ ಅತ್ತು ಕರೆದು ಸುಮ್ಮನಾಗುವೆ. ನಿನಗಿಂತ ಛಲನಾಟಕ್ಕೆ ಮಗಳ ಮಾಡದಿರು ತಂದೆ. ಕಂದ, ಮುಖಕ್ಕೆ ಮಸಿ ಬೆಳೆಯುವಂತ ಮಗಳು ಎಂದೆಯಾ ನನ್ನನ್ನು? ಹೌದು ಮಗಳೇ. ಅನ್ನ ಬೇಡಪ್ಪಯ್ಯ. ಅದು ಯಾತಕ್ಕೆ ಮಗಳೇ? ರತ್ನವು ಮಸಿ ಬಟ್ಟೆಯಲ್ಲಿಟ್ಟರೂ ಒಂದೇ, ಒಯ್ದು ತಿಪ್ಪೆಯಲ್ಲಿ ಎಸೆದರೂ ಒಂದೇ. ರತ್ನವೆಂದು ಹೇಳುವರಾಗಲಿ ತಿಪ್ಪೆಯಲ್ಲಿ ಎಸೆದ ಕೂಡಲೇ ಕಲ್ಲು ಎಂದು ನುಡಿಯಲು ಸಾಧ್ಯವಿಲ್ಲ. ನೀನು ಸತ್ತರೂ ಚಿಂತೆ ಇಲ್ಲ, 4 ದಿನ 10 ದುಃಖವನ್ನು ಮರೆತುಕೊಳ್ಳುವೆನೆಂದೆಯಲ್ಲ. ಸತ್ತಾಗ ಯಾರು ಹಿಂದೆ ಬರುವುದಿಲ್ಲ. 4 ದಿನ ಅಳುವರು, ಮಗಳು ಹೋದಳಲ್ಲ ಎಂದು ಮರೆತು ಆನಂದದಿಂದಿರುವರು. ಈಗ ನಾನು ಸತ್ತಿರುವೆನೆಂದು ತಿಳಿ ಸುಮ್ಮನೆ ನಿನ್ನ ದಾರಿ ಹಿಡಿ. ಅಹೇ ಮಗಳೇ ರೇಣುಕಾ, ಜಪಮಾಲೆಯನ್ನು ಧರಿಸಿ ನಾರುಮಡಿಯನ್ನುಟ್ಟು ಗಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವ ಆ ಸನ್ಯಾಸಿಯನ್ನು ಮದುವೆ ಮಾಡಿಕೊಂಡು ನೀನ್ಯಾವ ಸುಖ ಪಡಿವಿ ಮಗಳೇ? ಇರುವ ಸುಖವೇ ಸಾಕು ಅಮ್ಮ ಮಗಳೇ. ತಂದೆ. ಹಂಸತೂಲಿಕಾ ತಲ್ಲದಲ್ಲಿ ಮಲಗಿದ್ದ ಈ ನಿನ್ನ ಸುಕೋಮಲ ಶರೀರವು ಮುಳ್ಳಿನ ಮೇಲೆ ಮಲಗಿ ಕಲ್ಲು ಮುಳ್ಳುಗಳನ್ನು ತುಳಿದು ಕಣ್ಣೀರು ಸುರಿಸುತ್ತಾ ಹೇಗೆ ಕಾಲ ಕಳೆವಿ ಮಗಳೇ? ಈ ನಿನ್ನ ನಿರ್ಧಾರವನ್ನು ಬದಲಿಸು. ಬೇಡ ಮಗಳೇ, ನಿನ್ನ ಮೆಚ್ಚಿ ಮದುವೆಯಾಗುವ ರಾಜಕುಮಾರರ ಪುಟಗಳು ಅನೇಕವಿದ್ದಾವೆ ನೋಡು. ಇದರಲ್ಲಿ ಯಾರನ್ನು ಮೆಚ್ಚಿವೆಯೋ ಅವರಿಗೆ ನಿನ್ನನ್ನು ವೈಭವದಿಂದ ದಾರೆ ಎರೆದು ಕೊಡುವೆನು ಎಂದು ನಿನಗೆ ಕಾಲಾವಕಾಶ ಕೊಡುವೆ. ಆಲೋಚನೆಯನ್ನು ಮಾಡು ಕುಮಾರಿ, ತಿಳಿಸುವೆನು ನಿನ್ನ ಬಾಳು ಬೆಳಗುವ ದಾರಿ. ಎಂತಿರುವ ಮಗಳೇ, ತಂದೆ. ನೀನು ನನ್ನ ಮಗಳಲ್ಲ ತಾಯಿ, ಮೆಚ್ಚಿಕೊಂಡೆ ಅಲ್ಲ, ನಮ್ಮ ವಂಶೋದ್ಧಾರದ ಕುಮಾರಿ. ಅಮ್ಮ ಮಗಳೇ ರೇಣುಕಾ, ಮೆಚ್ಚಿದ ನಿನ್ನನ್ನು ಕಾಡಿ ಹುಚ್ಚನಂತೆ ವರ್ತಿಸಿದ ಮಗಳೇ, ಎನ್ನ ಅಪರಾಧವನ್ನು ಕ್ಷಮಿಸುತ್ತಾಯೇ. ಇನ್ನು ನಿನ್ನ ಇಚ್ಛೆಗೆ ಅಡ್ಡಿ ಬರುವುದಿಲ್ಲ. ಜಮದಗ್ನಿ ಮುನಿವರನಿಗೆ ನಿನ್ನನ್ನು ದಾರೆ ಎರೆದುಕೊಡಲು ಸಿದ್ಧನಾಗಿರುವೆನು. ನಾಳೆಯೇ ಶ್ರೀ ಭ್ರಮರಾಂಬ ದೇವಾಲಯದಲ್ಲಿ ನಿನ್ನ ಲಗ್ನ ನಡೆಯುವುದು ಖಂಡಿತವೆಂದು ತಿಳಿ ಮಗಳೇ. ನಾನಿಂದು ಮಾಡಲಾರೆ ಮಗಳೇ. ಕಂದ, ಾದರೂ ರೇಣುಕಾ ದೇವಿಯ ಚರಿತ್ರೆಯನ್ನು ತಿಳಿದ ಮೇಲೆ ನಿನ್ನ ಮನಸ್ಸು ಬದಲಿಸಿದೆ. ನಿನ್ನ ಇಷ್ಟಾರ್ಥ ನೆರವೇರಲಿ ಜನಕ. ಇಲ್ಲಿಂದಾಯ್ತು ನಿನ್ನ ಜನ್ಮ ಸಾರ್ಥಕ. ಮಾ
ಕರೆದುಕೊಂಡು ಬರ್ಬೇಕು ತಮ್ಮ ನಾಮಾಂಕಿತವ ಭೂಪತಿ. ನಮ್ಮ ನಾಮಾಂಕಿತವೇನೆಂದು ಕೇಳುವಿಯಾ? ಹೌದೇವ. ಎಣ್ಣೆಗೆ ಎದುರಾಗಿ ಬಂದ ಹದಮರಂ ಕಟುಗಲಿ ಸುತ್ತು ನಂಟಿ ತತ್ತು ಮಧು ಮುರ್ಕರಗಳನ್ನು ಅರಿಗಿಸುವ ಮಹಾಸಮರ್ಥ. ಭೂಪತಿ. ಅತುಲಿತ ಹಿತನಾದ ಎಣ್ಣೆಯ ಪಟೋತ್ತರ ಪರಾಕ್ರಮಕ್ಕೆ ಚಪ್ಪನ್ನಾರು ದೇಶದ ಭೂಪಾಲಕರು ಕಪ್ಪಲ ಕಪ್ಪ ಕಾಣಿಕೆ ತಂದೊಪ್ಪಿಸುವರು. ನನ್ನ ಧರಿಸಿದ ಸಿಂಜಿನಿಯ ಜೇವಗುರ್ತಿಗೆ ಹೋಗುತ್ತಿಗೆ ಭೂಪತಿ. ಈ ತ್ರಿಭುವನ ವೀರರು ವಿಜಯನ ಧಾಯಂಗವ ಭಯಗ್ರಸ್ತರಾದರು. ಭೂಪತಿ. ಈ ಧರಣಿಯವರ ಪ್ರಖ್ಯಾತನಾದ ಕನಕ ಮಹಾರಾಜನ ಪುತ್ರ ಸಗಮನ ಚರಿತ್ರ ಶ್ರೀ ಕೆಲ್ಲಮ್ಮ ಕೆಂಚಪ್ಪ ಸ್ವಾಮಿ ಆಶೀರ್ವಾದ ಪಡೆದು ಮಹೇಶ್ವರ ಸತ್ತರವದಿಂದ ಪರಿಪಾಲಿಸುವ ಕೃತವೀರ ಮಹಾರಾಜನಿಂದ ಅಡಿಗಡಿಗೆ ಜಯಧ್ವನಿಯನ್ನು ಮಾಡಿಸುವಂತರಾಗಲೇ ಸಾಧ್ಯ. ಬೇಗನೆಯಿಂದ ಜಾಗೃತ. ಈ ಸಭಾಸ್ಥಾನಕ್ಕೆ ಬರುವ ಕಾರಣವೇನು ದೇವ? ದಿವ್ಯ ಪ್ರಭಾವ. ಭೂಪತಿ. ಈ ಶೃಂಗಾರವಾಗಿ ಕಂಗೊಳಿಸುವ ಸಭಾ ಮಂಟಪಕ್ಕೆ ಬಂದ ಕಾರಣವೆಂದು ಕೇಳಿಯೋ? ಹೌದು ದೇವ. ಎನ್ನ ಪುತ್ರನಾದ ಕಾರ್ದವಿ ರಚನೆಗೆ ಪಟ್ಟಾಭಿಷೇಕ ಮಾಡುವ ಕಾರಣ ಬರಲವಾಯ್ತು ಗಂಡಿಯ ಸಾರ್ಥ. ಇದು ನನ್ನ ಬಂದ ಸಂಗತಿ. ಒಳ್ಳೆಯ ಮುಂದಿನ ಸಂಗತಿ. ಭೂಪತಿ. ಎನ್ನ ಪುತ್ರನಾದ ಕಾರ್ದವಿ ರಚನ ನಿಮ್ಮ ತಂದೆಯ ಅಪ್ಪಣೆಯಾಗಿದೆ. ಬರಬೇಕೆಂದು ಕರೆದು ತರುವಂತನಾಗಲೇ ಸಾರ್ಥ. ಹೋಗಿ ನೀನು ಜಾಗ್ರತೆ. ಒಳ್ಳೆಯ ಬಿಡುವಂದ್ರ ಜಾಗೃತಿ. ನಲಿದು ಆನಂದ ಒಲಿದು ಬಂದರು ಕರೆದ ದಿನ ಮರೆಯುವ ಮಾತಿಲ್ಲ ಬಾಯಿ